words I had given while the reading was going on. Especially it was asked to Shubham to find the meanings and give away the text. That I'm going to read it for you all. Who is entering now? Geeta, Pallavi, one. अरे अम्बेश वंश को लेके आ गए. भुवनेश्वरी. The listed words for the last class were adjacent. The first word was listed, adjacent. Shubham gave the meaning as situated next to, close to something. Situation next to or close to something. Hope you also have written it. Second word, haltingly. In a nervous way, stopping often while you are saying or doing something. So this can be accepted what Shubham had given. I repeat it. In a nervous way, stopping often. In a nervous way, stopping often while you are saying or doing something. Next word, commodious. Next word, commodious. Good morning, Vinayak. Used to describe a room or house that has a lot of space. Anything, any spacious place. Any spacious place. Voice is not clear, Ankita. I hope it will be clear now. Tidy. Tidy means having. Yeah, Ankita, I hope it is clear now. Having everything ordered and arranged. Having everything ordered and arranged. Smartly ಅಂದ್ರೆ tidy ಆಗಲ್ಲ ಶ್ರೇಯ. Tidy ಅಂದ್ರೆ clean. ಈಗಿರೋ ಈ ಸ್ಟೋರಿ ಪ್ರಕಾರ ನೋಡಿದ್ರು ಕ್ಲೀನ್ಲಿನೆಸ್ ಅಂತ ಹೇಳ್ಬೋದು. ಎನಿಥಿಂಗ್ ವಿಚ್ ಇಸ್ ಇನ್ ಆರ್ಡರ್. ಸೊ ಅವ ಏನ್ ಬರ್ದನ್, ಪರ್ಫೆಕ್ಟ್ ಬರ್ದನ್. ನೆಕ್ಸ್ಟ್ ಮೀನಿಂಗ್ ವಾಸ್ ಎಕ್ಸ್ಪೆಕ್ಟೆಡ್ ಫ್ರಮ್ ಫಾರ್ ಟ್ರಂಕ್ಸ್. ಟ್ರಂಕ್ ಅಂದ್ರ the thick central part of a tree that the branches grow for. Okay, ಗಿಡದ ದಪ್ಪ ಪಾರ್ಟ್ ಅಂದ್ರ ರೂಟಿನ ಮೇಲಿನ ಇರೋ ಪಾರ್ಟ್ ಬ್ರಾಂಚಸ್ ಸ್ಪ್ರೆಡ್ ಆಗೋಕ್ಕಿಂತ ಮುಂಚೆ ಈ ಭಾಗಕ್ಕ ಟ್ರಂಕ್ ಅಂತ ಹೇಳ್ತಾರ. ಸೊ ಇದನ್ನ ಈ ಸ್ಟೋರಿ ಒಳಗ್ ನೋಡಿದ್ರ ದ ಸೈಜ್ ಆಫ್ ದ ಬಾಡಿ ಅಂತ ಬರಿಬಹುದು. ಶುಭಮ್ ಇದನ್ನ ನೀನೊಂದು ಹಾಕೋ, the size of the body. Next, courtyard.
COURTYARD, courtyard. An area of flat ground outside. An area of flat ground outside that is partly or completely surrounded by the walls of a building. Simple word naga ಹೇಳ್ಬೇಕಂದ್ರೆ ಮನೆ ಭಾಗದ ಮುಂದಿನ ಕಾಂಪೌಂಡ್ ಏರಿಯಾ, ಒಳಗಿನ ಕಾಂಪೌಂಡ್ ಏರಿಯಾ ಇಷ್ಟ. ದಟ್ ಇಸ್ ಕೋರ್ಟ್ ಯಾರ್ಡ್. ಇದಕ್ಕೆ ಅಪೋಸಿಟ್ ಏನ್ ಹೇಳ್ತೀವಿ ಅಂದ್ರ ಬ್ಯಾಕ್ ಯಾರ್ಡ್ ಅಂದ್ರ ಹಿತ್ಲಕ್ ಏನ್ ಅಂತೀವಿ? ಬ್ಯಾಕ್ ಯಾರ್ಡ್. ಹಿಂದಿನ ಭಾಗ ಓಪನ್ ಏನ್ ಇಟ್ಟಿರ್ತಾರಲ್ಲ ಅದು backyard. Next, untiring. Untiring means if someone has untiring energy. If someone has untiring energy, ishtu nod bekagirilla. Untiring energy, interest or enthusiasm, then energy, interest or enthusiasm never becomes weaker. Untiring ಅಂತಂದ್ರೆ ಯಾವತ್ತೂ ಸುಸ್ತ್ ಆಗದೆ ಇರೋದು. ನೆವರ್ ಗೆಟಿಂಗ್ ಟೈರ್ಡ್. ಇಷ್ಟನ್ನು ಹಾಕೋರಿ. ಶುಭಮ್ ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೊ. ಸ್ವಲ್ಪ ಎಲ್ಲ ಪೂರ್ತಿ ಚೇಂಜ್ ಮಾಡು. ನೆಕ್ಸ್ಟ್, ensure. Make certain that something occur or be the case. Make certain that something will occur. Ensure ಅಂದ್ರೆ ಖಾತ್ರಿ ಪಡಿಸೋದು. ಸಿಂಪಲ್ ಕನ್ನಡ ಒಳಗ ಬರ್ಕೊಂಡ್ರು ತಪ್ಪಾಗಲ್ಲ. ಖಾತರಿ ಪಡಿಸುವುದು. ಈ ಶಬ್ದದ ಅರ್ಥ ಗೊತ್ತಿರ್ಬೇಕು ನಿಮಗೆ. ಕನ್ನಡ ಆಗ್ಲಿ ಇಂಗ್ಲಿಷ್ ಆಗ್ಲಿ, ವಿಚ್ ಎವರ್ ಇಸ್ ಕಂಫರ್ಟೇಬಲ್ ಫಾರ್ ಯು. ದಯವಿಟ್ಟು ಅದನ್ನ ಹಾಕೋರಿ, ಬ್ರಾಕೆಟ್ ಅಲ್ಲಿ ಹಾಕೋರಿ, ಬಟ್ ಆಲ್ವೇಸ್ ಡಿಪೆಂಡ್ ಆನ್ ಇಂಗ್ಲಿಷ್ ಫಾರ್ ಮೋರ್ ಕ್ಲಾರಿಫಿಕೇಶನ್. Idle, IDLE, idle. So idle ಬಂದ್ಬಿಟ್ಟು an idle moment or period of time is one in which there is no work or activity. ಏನು ಕೆಲಸ ಇಲ್ಲದೆ ಇರೋ ಟೈಮ್ ಐಡಲ್ ಅಂತಾರ. So the person is very idle ಅಂದ್ರೆ he is free with lot of work, from lot of work. ಐಡಲ್ ಸ್ಪೇಸ್ ಅಂದ್ರೆ ಖಾಲಿ ಅದ, ನಾಟ್ ಯೂಸ್ಡ್. an idle brain ಅಂತೂ ಹೇಳ್ತಾರೆ, ಅಂದ್ರೆ ಕೆಲಸ ಮಾಡದೆ ಇರುವಂತಹ ಬ್ರೈನ್. ಇಟ್ ಇಸ್ ವೆರಿ, ಇದನ್ನ ಯೂಶುವಲಿ ಒಂದ್ ಏನಂತಾರೆ, ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ಹೌಸ್. ಸೊ ಯಾರ್ದು ತಲೆ ಇದು ಖಾಲಿ ಇರ್ತದಲ್ಲ ಅವರು ಕೆಲಸ ಮಾಡಕ್ ಒಲ್ ಅಂತಾರಲ್ಲ, ಅಂತವ್ರಿಗೆ ಹೆಚ್ಚಾಗಿ ಅವ್ರ ಬ್ರೈನ್ ಹೆಂಗದ ಅಂದ್ರೆ ದೌದ್ ಮನಿ ಇದ್ದಂಗದ ಅಂತ ಹೇಳ್ತಿರ್ತಾರ. ನೆಕ್ಸ್ಟ್ ಒನ್, ಇನ್ಸಿಸ್ಟ್. ಡಿಮಾಂಡ್ ಸಮಥಿಂಗ್ ಫೋರ್ಸ್ಫುಲಿ, ನಾಟ್ ಅಕ್ಸೆಪ್ಟಿಂಗ್ ರಿಫ್ಯೂಸಲ್. ಈಗ ಶುಭಮ್ದು ಹ್ಯಾಂಡ್ ರೈಟಿಂಗ್ ನಾನು ಹೇಳ್ಬೇಕಂತಂದ್ರೆ, ಐ ಇನ್ಸಿಸ್ಟ್ ಶುಭಮ್ ಟು ಪ್ರಾಕ್ಟೀಸ್ ಅ ಪೇಜ್ ಆಫ್, ಅಕ್ಷತಾ ಲೇಜಿ ಮ್ಯಾನ್, ಐಡಲ್ ಮ್ಯಾನ್ ಅನ್ಬೋದು. ಖಾಲಿ ಮನುಷ್ಯ, ಅವಾಯ್ಡಿಂಗ್ ವರ್ಕ್, ಇದನ್ನ ಸಿಚುವೇಶನಲ್ ಯೂಸ್ ಮಾಡ್ಬೋದು ಅಕ್ಷತಾ. ಐಡಲ್ ಇಸ್ ಸಮಥಿಂಗ್ ವಿಚ್ ಇಸ್ ಎಂಟಿ ವಿದೌಟ್ ಎನಿ ವರ್ಕ್ ದಟ್ ಟೈಮ್ ಆರ್ ಪರ್ಸನ್. ಐಡಲ್ ಪರ್ಸನ್ ಅಂತ ಅದ್ರ ಮುಂದೆ ಒಂದು ನೌನ್ ಯೂಸ್ ಮಾಡಿರ್ತೀವಿ ಯಾವಾಗ್ಲೂ. ಐಡಲ್ ಇಸ್ ಅಬ್ಜೆಕ್ಟಿವ್, ಮುಂದೆ ಅದಕ್ಕೆ ನಾವು ಯೂಸ್ ಮಾಡೋಣ, ಅದ್ರದ್ದು ರಿಲೇಟೆಡ್ ಮೀನಿಂಗ್ ತಗೋಬೋದೈತಿ. ಸೊ ಅದ್ರ ಮೀನಿಂಗ್ ಹೇಳ್ಬೇಕಂದ್ರ a period of time where there is no work or activity. Okay. Insist. Insist means demand something forcefully, not accepting refusal. So I insist Shubham Kavishakti to write properly his handwriting. Next one, midst. The middle of a group of people or things. In the middle of something ಅಂತನೂ ಹೇಳಬಹುದು. Next word,
Furious. Furious means extremely angry. Extremely angry. Next one, quietened. Quietened spelling Q-U-I-E-T-E-N-E-D. Quietened. Meaning make or become quiet. Q-U-I-E-T. Make or become quiet. Mason. M-A-S-O-N. This is the last word. This boy has skipped this word actually. He has written it in the last. A person skilled in cutting, dressing, and laying stone in buildings. So this can be accepted. Okay. Today's reading part we shall take now. So I would give this to Akshata Kulkarni. Akshata, last class you are absent. So I shall give you first 2 paragraphs. From here you need to start. Unmute yourself. Please start it from here and till the second paragraph, last line. Mr. Malik had no objection to it. Till here you must read it. Start, Akshata. Unmute yourself. Reading session aitappi first. Explanation illa. Only we will check out the vocabulary, that is glossary. Andra words, new words in adar jotege reading session ada. So you start the reading, the paragraph which is shared on the screen. Madam, na last class attend irlilri ellinda gottill. ಅದಕ್ಕೆ ನೀನ್ ಸಂಬಂಧ ಮೊದಲಿಂದ ಚಾಲು ಮಾಡೀನಿ. ಇದು ಸ್ಟೋರಿ ಹೆಸರು ಮೊದಲಿಂದಾರೆ. ಓಕೆ ಓಕೆ. ರೂಮ್ 10/8. ಓಕೆ, ಸೊ ಅದಕ್ಕೆ ಮೊದಲೇ ಪ್ಯಾರಾಗ್ರಾಫ್. ರೂಮ್ 10/8. ಯಾ ಮೈ ಡಿಯರ್. Okay. This room might be 10/8, said Mr. Malik, pointing to a square in Malik. the draft plan laying on the. Mrs. Malik, pointing to a square in the draft plan laying on the table before them. Lying on the table. Third time. It was the third time that she had made this suggestion. Okay. Its second, it did not register on either her husband or the architect. Architect changed to design the house. The Malik were going to have a house of their own in Delhi. They had purchased a plot in the most fashionable colony of the town something ago. Now that they were posted back in Delhi, they thought they might as well have the house built. Continue. In her heart of hearts, Mrs. Malik also decided that after completion of the house, she would stay back in Delhi even if her husband was transferred to another station. Yeah. She was sick of their posting. Every other year they were moved to a new place.
Okay. Now that the children were grown up, it was not desirable to shift them from school to school. Mrs. Malik said, Okay. If he must, Mr. Malik could go all alone. See, what, ma'am? you skipped this word, Akshata. Mrs. Malik said, if he must, Mr. Malik could go all Malik alone. could go alone. Yeah. She would settle Settle down. settle down permanently in Delhi with the children. She would have her mother-in-law for company. Mr. Malik had no objection to it. Okay, Akshata. My dear, Ma'am, in the next first paragraph, no dear, but I have to tell you certain things. In the first ma'am. paragraph, Lying. ly in ತಕ್ಷಣ ಇದ್ರ ಪ್ರೊನೌನ್ಸಿಯೇಷನ್ ಲೈಯಿಂಗ್ ಆಗತ್ತೆ. ಓಕೆ, Okay, ಇನ್ ma'am. ಮುಂದ್ ಒಂದ್ ಪೆನ್ ಬಿದ್ದಿರ್ತದಲ್ಲ, ಪೆನ್ ಎಲ್ಲದ ಅಂತ ಹಾ. ಮಮ್ಮಿ ಕೇಳಿದ ತಕ್ಷಣ ಮಮ್ಮಿ ಇಲ್ಲೇ ಅದ ಅಂತ ಹೇಳ್ತೀವಿಲ್ಲ, ಹಾ ರೀ ma'am. ಹಂಗಂದಾಗ ದ ಪೆನ್ ಈಸ್ ಲೈಯಿಂಗ್ ನೆಕ್ಸ್ಟ್ ಟು ದ ಟೇಬಲ್ ಆರ್ ಆನ್ ದ ಟೇಬಲ್, ಅಲ್ಲೇ ಐತಿ ಅಂತ ಹೇಳ್ತೀವಲ್ಲ, ಅದಕ್ಕೆ ಲೈಯಿಂಗ್ ಆನ್ ದ ಟೇಬಲ್ ಅಂತ ಅರ್ಥ. ಓಕೆ, ಪ್ರೊನೌನ್ಸಿಯೇಷನ್ ಏನಾಗುತ್ತ? ಲೈಯಿಂಗ್. Lying, ma'am. ಹಾ, ಸಪೋಸ್ ಇದೇ ಆಲ್ ಇಟ್ ಈಸ್ ಕನ್ಸರ್ನ್ ಟು ಆಲ್ ಸ್ಟೂಡೆಂಟ್ಸ್, LAYING ಅಂತ ಬಂತಂದ್ರೆ ಲೇಯಿಂಗ್ ಆಗತ್ತೆ. ಕ್ಲಿಯರ್? ಶ್ರೇಯಾ, ಸ್ವಾತಿ, ಅಂಬೇಶ್, ವಂಶ್. ಓಕೆ, ಅಕ್ಷತಾ. Yes, ma'am. ಹಾ ಹಾ ಹಾ, ಅಕ್ಷತಾ ಒಬ್ಬಕ್ಕೆ ರೆಸ್ಪಾಂಡ್ ಮಾಡ್ಲಿಕ್ಕೆ ಸಾಕು. ಇವತ್ ಯಾಕೆ ಇಷ್ಟು ಸ್ಟ್ರೆಂತ್ ಕಮ್ಮಿ ಆಗೈತಿ ನಿಮ್ದ? ಎಷ್ಟು ಮಂದಿ ಬಂದಿಲ್ಲ ಇವತ್ತ? ಫೈನ್. Akshata, in this line, the Maliks, here plural is there. Maliks means it is a commonly called to that family. The Maliks. Yes, ma'am. Okay. Andra Kulkarnis. Akshata Kulkarnis andre elru ಬಂದ್ರಲ್ಲ ಅದ್ರಾಗ. ಹೌದಿಲ್ಲಪ್ಪೆ? Yes, ma'am. ಹಾ, ಹಂಗ. Were going to have a house of their own. In Delhi, they had purchased a plot in the most fashionable colony of the town. TOWN, pronunciation taptu. TOWN, town. Town, ma'am. Town. Yes. Okay. Now that they were posted back in Delhi, they thought they might as well have the house built. In our hearts of hearts. Idu pronounce madu. HEARTS. Heart of hearts. Heart of hearts. Okay. Mrs. Malik also decided Hearts. that after completion of the house, she would stay back in Delhi, even if her husband was transferred to another station. This following line is read by you properly. Next following line, grown up. This is also fine. Here, she would settle down permanently. Settle down. Settle takshana down alla. She would settle down. What ಗೆ ತಗೋಬೇಕಾಗ್ತದ? This is what your reading goes. Thank you, Akshata. Clear? Yes, ma'am. Yeah. Now next reading goes to Bhagya. Bhagya dear, Yes, madam. you will be reading it from this inverted comma. Okay? This until haltingly. Yes, Okay? ma'am. Yeah. Shubham, stay quiet. This room might be 10 into 8, Mrs. Correct, Bhagya? Yes, sir. Akshata, look after Bhagya's name. This room might be 10 into 8, Mrs. Eight. Malik. 10 by 8, Mrs. Malik replied. Her husband was attending to a telephone call in the adjacent room. But this is a to Mrs. Malik. Bhagya,
ಸ್ವಲ್ಪ Yes, ಫೋನ್ ಮ್ಯಾಲ್ ಹಿಡ್ದೇನ್ರ ಮಾತಾಡಪ್ಪಿ. Yes, madam. ಹಾ ಈಗ ಕರೆಕ್ಟ್ ಅದ ನೋಡಪ್ಪಿ, ಮಾತಾಡ. ಪ್ಲೀಸ್ ಕಂಟಿನ್ಯೂ ರೀಡಿಂಗ್. Yes, but I thought it would be my mother-in-law's room, and after her it might be used as a ಸ್ಟೋರೂಮ್. might be under as a storeroom. Used as a The architect didn't seems to understand. He looked pleased by Mrs. Malik's observations. ಹಾ I mean, my mother-in-law would use the room for the present. As you know, she is old and infirm. ಹಾ She isn't going to be there for, and after her it would be converted into a storeroom. Mrs. Malik explained heartily. Okay, Akshata, the words which she couldn't read properly, could you please tell it? From the first line, which word she went wrong? Repeated, ma'am. Yeah. Bhagya, pay attention. Yes, ma'am. Repeated it is. Okay, Akshata, Yes, ma'am. next. This line. Adjacent, ma'am. Adjacent. She has read it. Next line, third line here. Architect, ma'am, explained to Miss. Bhagya, Architect. pronounce it. Yes, ma'am. Yeah, Lata, puzzled Architect also. explained. Next line. Yes, but I thought it could Next be line. My mother-in-law, ma'am. Yeah, Bhagya. Mother-in-law. Mothers annangilappi. Yes, ma'am. Mother in Mother-in-law's room. The plural alla idu. Avara ರೂಮು. ಭಾಗ್ಯಾನ್ ಆನ್ಸರು. ಅಕ್ಷತಾನ್ ಐಡಿಯಾ. ಓಕೆ, ಹಂಗ ಮಾತ್ರ ಅರ್ಥ Yes, ಆಗುತ್ತೆ. ma'am. ಪ್ಲೂರಲ್ ಅಲ್ಲ. ನೆಕ್ಸ್ಟ್ ಲೈನ್, ಶೋರೂಮ್ ಯಾಕೆ ಓದ್ಲಿಲ್ಲ ಭಾಗ್ಯ ನೀನು? ಓದಿದಳ್ರಿ ಮೇಡಮ್, ಆಕಿ ಲಾಸ್ಟಿಗೆ ಓದಿದ್ರಿ. ಆಯ್ತು, ನೆಕ್ಸ್ಟ್ ಲೈನ್. This one that also said. ಇದೇನೇ ಭಾಗ್ಯ? Yes, ma'am. Puzzled. Puzzled ಅಲ್ಲ ಪಿ. Puzzled. 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 ಮತ್ತಾರೋ ಚಾಟ್ ಮಾಡತ್ತಾರಿ. This puzzle word I can't forget. Really, Lata? Why? ಲತಾ ಹೇಳಕತ್ತಾಳ ಪಜಲ್ ವರ್ಡ್ ಏನೋ ಯಾವತ್ತೂ ಮರೆಯಲ್ಲ ಅಂತಕಿ. ಪಜಲ್ ಭಾಗ್ಯ, ನಾವು ಪಜಲ್ ಅಂತೀವ, ನೀ ಪಜಲ್ ಅನ್ನಲಿಲ್ಲ ಅಂತ. Puzzled. ಗುಡ್ ಗರ್ಲ್. ಹಾ ಲತಾ. ನೆಕ್ಸ್ಟ್ ಅಕ್ಷತಾ, ಈ ಲೈನ್. Observation also, ma'am. Observation also. ಅಬ್ಸರ್ವೇಷನ್. ಭಾಗ್ಯ Madam. ಹೇಳ್ರಿ ಇದನ್ನ. Observation. ಗುಡ್ ಗರ್ಲ್. ಇಲ್ಲಾಂದ್ರೆ ನೋಡಿ ನಾವು ಅಬ್ಸರ್ವೇಷನ್ ಅಂತೀವ. ನೆಕ್ಸ್ಟ್ ಅಕ್ಷತಾ. Observation. ಕರೆಕ್ಟ್. ನೆಕ್ಸ್ಟ್ ಲೈನ್. ಎಲ್ಲ ಪರ್ಫೆಕ್ಟ್ ಅದ? ಓಕೆ. ಎಸ್, ಇನ್ಫಾರ್ಮ್ ಕರೆಕ್ಟ್ ಓದಿದ್ರಿ. Ma'am, next line, ma'am. Explained haltingly, ma'am. ಕರೆಕ್ಟ್. ಹಾ, ಎಕ್ಸ್ಪ್ಲೇನ್ ಹಾರ್ಟಿಂಗ್ಲಿ ಅಂದ್ರೆ ನಿಂತು ಆನ್ಸರ್ ಮಾಡಿದ್ಲು ಅಂತ. Okay. ಓಕೆ, ಶುಭಮ್ ಏನ್ ಬರ್ದಾನಲ್ಲ, ನಾ ಫಾರ್ವರ್ಡ್ ಮಾಡ್ತೀನಿ ಗ್ರೂಪ್ ನಾಗ. Okay, ma'am. ಹಾ, ನೆಕ್ಸ್ಟ್. ಇದನ್ನ ಯಾರು ಓದ್ತೀರಿ? ಕೈ ಎತ್ರಿ. ನೆಕ್ಸ್ಟ್ ಯಾರು ಓದ್ತೀರಿ? ಕೈ ಎತ್ರಿ. ಒಂದು ಲತಾ, ಸ್ಟಾರ್ಟ್ ಹಿಯರ್. This is interesting. Start here. 2 participants. Let me check who is that another one. Okay, Prakash, Swati, Shreya. Ready? Lata, your chance goes now because last class you have read already. I give it to Prakash Maitri and Lata will be checking him. Prakasha,
Lata will be checking Okay, your madam. reading. Start your reading. Only this Okay, paragraph. ಆಕೆ ಲೈನ್ ನಿನಗೆ. Start. ಹಾ ಹೇಳತ್ತ. Okay, madam. ನಿನ್ ಕ್ಲಾಸ್ ಇದೀಗ. Okay. Mr. Malik joined them. It seems while talking on the telephone, he had also given thought to the suggestion. He too was the opinion that the store should be a little bigger. It is always better to have a commodious storeroom so that one can move about the trunks more freely. Then it is also more convenient to keep it steady. Very good, teddy bear. ಕೇಳಲ್ ಚಂದಂಗೆ. ಲತಾ Teddy bear. ಪ್ರಕಾಶ ಲತಾ ಬಹಳಷ್ಟು ಅದಾವ ನಿನ್ ಕಡೆ. ಫಸ್ಟ್ ಲೈನ್. Yes, ma'am. ಫಸ್ಟ್ ಲೈನ್ ಇದು While ಪ್ರಕಾಶ ನಿಂದ ಕ್ಲಾಸ್ ಪ್ರಕಾಶನ್ನೇ ಕಾಡೊಂದಮ್ರಿ ಎಲ್ಲಾರು. WHI ಅಲ್ಲಿ madam, while word. ಹಾ Yes, madam. While. ಹಾ while ಕರೆಕ್ಟ್. ಪ್ರಕಾಶ್ ರಿಪೀಟ್ ಮಾಡ. While. ಇನ್ನೊಮ್ಮೆ ಹೇಳ. While. ಇನ್ನೊಮ್ಮೆ ಹೇಳ. While. ಹಾ while. ಆಮೇಲೆ ಭಾಗ್ಯ ನಮ್ ಪ್ರಕಾಶ್ ಹೆಂಗ್ ಓದ್ತಾನ ಗೊತ್ತೇನ? ಹಾಲ್ಟಿಂಗ್ಲಿ ಓದ್ತಾನವ. ತಡದ ಅದಕ್ಕೆ ಹಾಲ್ಟಿಂಗ್ ಅಂತಾರ. ಹಾ ಪ್ರಕಾಶ. ಹಾ ಲತಾ ನೆಕ್ಸ್ಟ್ ಲೈನ್. Madam, he too was off ಐತ್ ನೋಡ್ರಿ ಮೇಡಮ್ ಓದಿಲ್ರಿ ಅವ. ಹಾ ಪ್ರಕಾಶ ತಗೋ. He too was of the opinion that the store should be a little bigger. ಹಾ ಇದೇನು ಪ್ರಕಾಶ್? Commodious. ಹಾ ರೀ. ಹಾ ಪ್ರಕಾಶ ರಿಪೀಟ್ ಮಾಡು. ಸ್ಪೆಲ್ಲಿಂಗ್ ಹೇಳು ಪ್ರಕಾಶ್ ಮೊದಲು. Commodious. ಸ್ಪೆಲ್ಲಿಂಗ್ ಹೇಳು. What madam? ಸ್ಪೆಲ್ COMMODIOUS. COMMODIOUS. ಫಾಸ್ಟ್ ಹೇಳು. COMMODIOUS. ವೆರಿ ಗುಡ್. ಹಾ ಲತಾ ನೆಕ್ಸ್ಟ್ ಯುವರ್ ಟರ್ನ್. Convenient. ಅದನ್ನ ಹೆಂಗ್ ಪ್ರೊನೌನ್ಸಿಯೇಷನ್ ಮಾಡುವ ಸ್ವಲ್ಪ ಎನಾಕ್ಟ್ ಮಾಡಲಕ್ಕ ನೆನ್ಪದ. ರೆಕಾರ್ಡಿಂಗ್ ಕೇಳೋನ್ ತಗೋ. Convent. ಪ್ರಕಾಶ Convenient. ಅಂತ ಲತಾ ಇನ್ನೊಮ್ಮೆ ಹೇಳ. ಕನ್ವೀನಿಯಂಟ್ಲಿ ಓದೋದನ್ನ ಕನ್ವೀನಿಯಂಟ್ ಶಬ್ದ. Convenient. ಕನ್ವೀನಿಯಂಟ್ ಅಂದ್ರೆ ಏನು ಗೊತ್ತಿಲ್ಲ. I don't know ma'am. ನಿನಗ್ ರೀಡಿಂಗ್ ಎಷ್ಟು ಕನ್ವೀನಿಯಂಟ್ ಮಾಡಾಕತ್ತೀವಿ ನೋಡ್ ನಾವು. ನಾ ಹೇಳಲಿಕತ್ತೀನಿ, ಲತಾ ಹೇಳಲಿಕತ್ತಾಳ, ಅಕ್ಷತಾ ಓದಿದ್ ಕೇಳಿಸ್ಕೊಂಡಿ ಈಸಿ ಮಾಡ್ಕೊಡೋದಕ್ಕೆ ನಿನಗ ಹೆಲ್ಪ್ ಮಾಡತ್ತೀವಿ ನಿನಗ. Yes madam. ಹಾ ಈಗ ರೀಡಿಂಗ್ ಕೇಳತಿ. ಹಾ madam. ಪ್ರಕಾಶ. Yes madam. ಮಿಸ್ಟರ್ ಮಲಿಕ್ ಜಾಯಿಂಡ್ ದೆಮ್. ಅವಾಜ್ ಕೇಳ್ಕೊ. ಬರೇ ಶಬ್ದಗಳೆಲ್ಲ ಗೊತ್ತದ ಈಗ. ಅವಾಜ್ ಕೇಳ್ಕೊ, ಪ್ರೊನೌನ್ಸಿಯೇಷನ್ ಕೇಳ್ಕೊ. ಮಿಸ್ಟರ್ ಮಲಿಕ್ ಜಾಯಿಂಡ್ ದೆಮ್. It seems while talking on the telephone, he had also given thought to the suggestion. He too was of the opinion that the store should be a little bigger. It is always better to have a commodious storeroom so that one can move about the trunks more freely. Then it is also more convenient to keep it tidy. TIDY? Tidy. Tidy. ಅಲ್ಲ ಟಿಡಿ. ಏನ ಇನ್ಮೇಲೆ ನಾವು ಟೈಡಿ ಹೆಂಗ್ ಓದ್ಬೇಕು ರಾಜ್ಕುಮಾರ? ಲತಾ ಟಿಡಿ. ಪ್ರಕಾಶ. Yes madam. ಪ್ರಕಾಶ್ ಹೇಳ್ರಿ ಮೇಡಮ್ ಟಿಡಿ ಓದತ್. ಪ್ರಕಾಶ ಕರೆಕ್ಟ್ ಆಗಿ ಹೇಳ. ನಾ ಕರೆಕ್ಟ್ ಓದ್ತೀನಿ, ನಿನ್ ಮೇಲೆ ಕರೆಕ್ಟ್ ಓದ್ತೀನಿ ಅಂತ ಎಲ್ಲ ಕರೆಕ್ಟ್ ಹೇಳ್ರಿ ಅಂತ ಹೇಳಲ್ಲ ನಮಗ. ನಿನ್ ಕಾಡಕತ್ತೀವಿ ನಾವು. ಕರೆಕ್ಟ್ ಹೋಗ್ತೀನ್ರಿ ಮೇಡಮ್. ಗೊತ್ತಿರ್ಲಿಲ್ರಿ ಅದು ನೀವ್ ಹೇಳಿದ್ರಿ. ಇನ್ ಮುಂದ್ ಕರೆಕ್ಟ್ ಹೋಗ್ತೀನಿ.
ಅಲ್ಲ ಹಿಂಗೆ ಅಪ್ಪಿ ಒಂದೊಂದು ಸ್ಟೆಪ್ ಒಂದೊಂದ್ ಶಬ್ದನ್ನ ನೀ ಕಾನ್ಫಿಡೆಂಟ್ಲಿ ತಗೊಂಡ್ರ ಎಕ್ಸಾಮ್ 5 ದಿವಸ ಇರ್ತಾವ ಮೇಡಮ್ ನನಗ್ ಸೆಂಟೆನ್ಸ್ ಬರ್ಯಾಕ್ ಬರವಾಲ್ತ್ರಿ ಅನ್ನೋ ಕಾನ್ಫಿಡೆನ್ಸು ಬೇಕಾಗಿಲ್ಲ. ಎಕ್ಸಾಮ್ 5 ದಿವಸ ಇರ್ತಾ ಹೇಳಿದಿಲ್ಲಪ್ಪಿ ನನಗ್ ನೀ ಮೇಡಮ್ ನನಗ್ ಸೆಂಟೆನ್ಸ್ ಬರ್ಯಾಕ್ ಬರವಾಲ್ತ್ರಿ ಅಂತ. ನನ್ನ ಪರಿಸ್ಥಿತಿ ಹೆಂಗ ಆಗ್ಬೇಕಮ್ಮ? ಸೊ ಈ ಒಂದೊಂದ್ ಶಬ್ದನ ನಿಮಗ್ ಕನ್ವೀನಿಯಂಟ್ಲಿ ಮತ್ತೆ ಟೈಡಿಲಿ ಹೇಳ್ಕೊಡ್ಲಿಕತ್ತೀವಿಲ್ಲ ಹಾ ಮೇಡಮ್. ಅಂದ್ರ ಕ್ಲೀನ್ ಆಗಿ ಎಲ್ಲ ಕ್ಲಿಯರ್ ಆಗಿ ಹೇಳ್ಲಿಕತ್ತೀವಿಲ್ಲ, ಕ್ಲೀನ್ ಅಂಡ್ ಕ್ಲಿಯರ್ ಆಗಿ. ಹಾ ಮೇಡಮ್. ಹಾ ಯಾವ ಶಬ್ದ ಓದಿದಿ ಯಾವ ಶಬ್ದ ಓದಾಕ್ ಬರ್ಲಿಲ್ಲ ಅದು ಕ್ಲಿಯರ್ ಆಯ್ತು. ಇದ್ರ ನಂತರ ಏನ್ ಕೆಲ್ಸ? ಈ ಲೆಸನ್ ಅನ್ನ ಜೋರ್ ಓದ್ಬೇಕ್ ಮನ್ಯಾಗ, ಬರೇ ಓದ್ಬೇಕ್ ನೀನು. ಏನೋ ಫೋನ್ ಹಚ್ತೀನಿ ನಾ ಇವತ್ ಸಂಜಿಕ, ಕ್ಲಾಸ್ ಎಲ್ಲ ಮುಗಿದ ಮೇಲೆ ಪೂರಾ ಲೆಸನ್ ನನಗ್ ಓದಿ ತೋರಿಸ್ಬೇಕ. ಥ್ಯಾಂಕ್ ಯು ಪ್ರಕಾಶ್. ನೆಕ್ಸ್ಟ್ ಹ್ಯಾಂಡ್ ರೇಸ್ಡ್ ಗೀತಾ ಕದ್ದೋಳ. ಓಡೋದ್ ನೋಡ್ ಗೀತಾ. ಗೀತಾ ಗೀತಾ ಹಾ ಶುರು ಹಚ್ಚಪಿ. ಇಲ್ಲಿಂದ ಓದ್. ಇಟ್ ವಾಸ್ ಡಿಸೈಡೆಡ್. ಸಾಣದೈತ್ ನಿನಗ್, ಇನ್ನೊಂದು ಓದ್ ಹಂಗೆ. ಸಾಣದೈತ್ ನಿನಗ್ ಬಾಳ. ಜಗಳ ಮಾಡ್ದಂಗ ಓದ್ಬೇಡ. It was decided that the room adjacent to the kitchen should be 10 into 8. ಎಷ್ಟು ಸತಿ 10 into 8 ರಾಜ್ಕುಮಾರ್ ಕರೆಕ್ಟ್ ಮಾಡ್ದ ಮೊನ್ನೆ ಕ್ಲಾಸ್ನಾಗ. ರೆಕಾರ್ಡಿಂಗ್ ನೋಡಿರಬಹುದು. 10/8. ಹಾ ಗುದ್ಕೋ ತಲಿ ಒಂದ್ ಅಲ್ಲೇ ನನ್ ಪರವಾಗಿ. Contract would be little narrowed, but that didn't matter much. All the rest had already been provided. ಲೈನ್ ಸಾಕ್ ನಿನಗ. ಇದನ್ನ ರಿಪೇರಿ ಮಾಡ್ರಿ ಆಕಿನ್ ಸೆಂಟೆನ್ಸ್. ಮ್ಯಾಮ್ ಫಸ್ಟ್ ಲೈನ್ adjacent. ಗೀತಾ courtyard. narrower. ಓದು ಗೀತಾ. narrower. ಇದೇನಪ್ಪಿ? ಇದೇನಿದು ಸಿ ಲೆಟರ್ ವರ್ಡ್? Contrary. ಹಾ ಲತಾ. Contrary. ಇನ್ ಮೇಲೆ ಕೋರ್ಟ್ಯಾರ್ಡ್ ಓದ್ಬೇಡ್ರಿ ಯಾರು. ಕಾಂಟ್ಯಾರ್ಡ್ ಅಂತ ನೋಡ್ರಿ. ಕೋರ್ಟ್ಯಾರ್ಡ್. Yes ma'am. ಯಾರ್ಡ್ ಮುಂದ್ ಓಡೋಗ್ತತಿ. ಮೊದ್ಲು ಬರೇ ಕೋರ್ಟ್, COURT ಕೋರ್ಟ್, YARD ಯಾರ್ಡ್. ಕೋರ್ಟ್ ಯಾರ್ಡ್. ಒಬ್ಬ ದೇವ್ರೆ. Courtyard. ಪ್ರಕಾಶ್ ನೀವ್ ಓದೋದನ್ನ? ಪ್ರಕಾಶ ಓದಿದ ಹೇ ಭಗವಾನ್. ಲತಾ ಕೋರ್ಟ್ಯಾರ್ಡ್. ಹಾ ಪ್ರಕಾಶ ಅವ ಹೊಸದ್ ಕೊಟ್ಟ. ಲತಾ ಅವ ಹೊಸದೇ ಕೊಟ್ಟ. This is for Prakash and Geeta. Courtyard. Ye Bhagavan. Courtyard. Normal ಆಗಿ ಹೇಳಿ ಗೀತಾ, ನಾನು ಟೆನ್ಷನ್ ತಗೊಬೇಡಪ್ಪಿ. Courtyard. In phone hach kalpata na nimage idana. Okay fine. Class at time at interne. Rajkumar, all the rest not a piece of it. Start. I'll give you just 50 seconds. Start. Rajkumar went away. Nagesh Korali. Preetham Mattur. Preetham na ning odsidi. Ambesh. Rajkumar bittu hoga nodu class dana ka. Ambesh.
ಜಲ್ದಿ ಸ್ವಾತಿ ಮೇಡಮ್ ಅವ್ರ ಕೆಳಗಿನ ಹಾಡು ಓದ್ತೀನಿ ಕೆಳಗಿನ ಎರಡು ಲೈನ್ ಓದ್ತೀನಿ ಓದು ಓದ್ಗಿತ್ತ all the rest had already been provided for and the plan was submitted for approval to the corporation. Mr. Malik took an altering interest in the contraction of ಕಂಟಿನ್ಯೂ ಫಾಸ್ಟ್ ಬಹಳ ಫಾಸ್ಟ್ ಓದು 1 ಮಿನಿಟ್ ಐತಿ ಇನ್ನೊಂದು ಕ್ಲಾಸ್ ಲಿಂಕ್ ಕಳಿಸ್ತೀನಿ 10 ನಿಮಿಷ the house. She would be seen standing at the site with her umbrella throughout the day. She surprised very detail at times. She would give a hand to the manson and others. She was the first to arrive at the contraction site and left after everyone had gone away. She ensured that there was no wastage of material and the labor did not idle about it. Before long the house was completed. Mr. Malik insisted that she would have new furniture made for the house. She ಗೀತಾ ಓದಕ್ ಸ್ಟಾರ್ಟ್ ಮಾಡಪ್ಪಿ ನಿನ್ ಲೈನ್ ಶ್ರೇಯಾ ಕೊಡ್ತೀನಿ ನಾ ಆಮೇಲೆ ಗೀತಾ ಸ್ಟಾರ್ಟ್ ಮಾಡಪ್ಪಿ ಓದಕ್ಕ ನಿಂದ ಎಲ್ಲಿ ಬಿಟ್ಟಿತ್ತು ಅಲ್ಲಿಂದ ಸ್ಟಾರ್ಟ್ ಮಾಡ್ರಿ ರೆಕಾರ್ಡಿಂಗ್ ಆನ್ ಮಾಡಿನ ಆಮೇಲೆ ಶ್ರೇಯಾ ಸ್ವಾತಿ 2 ತಗೊಂಡು ರೀಡಿಂಗ್ ಎಂಡ್ ಮಾಡ್ತೀನಿ ಕ್ಲಾಸ್ ನಿಮಗೆ 10 ನಿಮಿಷ ನೆಕ್ಸ್ಟ್ ಕ್ಲಾಸ್ ಅನ್ನೋದ್ರಾಗ ಬೀರಪ್ಪ ಒಬ್ನೇ ವಾಪಸ್ ಬಂದ ಓದ್ ಗೀತಾ have a new furniture made for the house. She would not let the old furniture enter the new house, not a price of it. Not a piece of it. Lata, all the rest, Geeta Lakshkudapi, all the rest had already been, ಶಬ್ದದ ಉಚ್ಚಾರ ತಿಳ್ಕೊ ಕತ್ತೆ ಜೊತೆ ಗುದ್ದಾಡ್ಬೇಡ ಈಗ ನಾನು ನಿಮಗ್ ಕತೆ ಬಗ್ಗೆ ಲಕ್ಷ ಕೊಡಬೇಡ್ರಿ ಅಂತ ಫ್ರಾಂಕ್ ಆಗೇ ಹೇಳಿಗತ್ತೀನಿ ಪದ್ಯಕ್ಕೆ ಲೆಸನ್ ರೀಡಿಂಗು ಪ್ಲಸ್ ವರ್ಡ್ಸ್ ಶಬ್ದಗಳ ಸಂಗ್ರಹಣೆ ಬಹಳ ಇಂಪಾರ್ಟೆಂಟ್ ಅದ ಈ ವರ್ಷ ಯಾಕಂದ್ರೆ 3rd ಸೆಮ್ ಇದಕ್ಕಿನ್ನ ಹೆವಿ ಬರ್ತದ ಹೀಗೆ ಮೈ ವರ್ಕ್ ಇಸ್ ಆದಷ್ಟು ನಿಮ್ಗೆ ವೊಕ್ಯಾಬ್ಲರಿ ಕಡೆ ಅಟ್ರಾಕ್ಟ್ ಮಾಡೋದು ಗೀತಾ ಲಕ್ಷ ಕೊಡಪ್ಪಿ ಪ್ರೊನೌನ್ಸಿಯೇಷನ್ ಅಕ್ಕ all the rest had already been provided for and the plan was submitted for approval to the corporation. Pronounce this, Geeta. Corporation. Mrs. Malik took an untiring. Idu nodri untiring. Untiring. Andre ಒಟ್ಟೆ ಸುಸ್ತಾಗ್ಲಾರ್ದಂಗ ಒಟ್ಟ ಬೇಜಾರು ಆಗಲ್ಲ ಅನ್ಟೈರಿಂಗ್ ಇಂಟ್ರೆಸ್ಟ್ ಏನ್ ಇಂಟ್ರೆಸ್ಟ್ ತಗೊಂಡ್ಲಂದ್ರೆ ಯಾವತ್ತು ಎಂದು ಆ ಇಂಟ್ರೆಸ್ಟ್ ಕಳ್ಕೊಳಂಗಿಲ್ಲ ಅಂತ ಇಂಟ್ರೆಸ್ಟ್ ಅದು ಬ್ಯಾಸರ್ಕಿ ಪಟ್ಕೊಳಂಗಿಲ್ಲ ಇದೇನಿದು ಕನ್ಸ್ಟ್ರಕ್ಷನ್ ಕನ್ಸ್ಟ್ರಕ್ಷನ್ ಗೊತ್ತೈತಿ ನಿನಗೆ ಶಬ್ದ ಅದು ಕನ್ಸ್ಟ್ರಕ್ಷನ್ ತಪ್ಪು ಓದಿದಿಲ್ಲ ಕನ್ಸ್ಟ್ರಕ್ಷನ್ ಸ್ಪೆಲ್ಲಿಂಗ್ ಹೇಳಿದ್ರದು ಫಾಸ್ಟ್ ಓದಾಕ್ ಹೋದ್ರಿ ಓಕೆ ಗೀತಾ ಲಕ್ಷ ಕೊಡ್ಬೇಕು ಸ್ಪೆಲ್ಲಿಂಗ್ ಹೇಳು ಕನ್ಸ್ಟ್ರಕ್ಷನ್ ಅಲ್ಲ CON ಗೀತಾ CON ಎಸ್ ಆಗ ಓದ್ತೀಯಪ್ಪಿ SON ಅಂತಲ್ಲೇ Sorry, ma'am. You cannot read like that. CONSTRUCTION. Construction. Idenidu? CORPORATION. Corporation. Idu? Untiring. Idu? Contraction. Yeppa. Gita. Ide ಹೇಳಿ
Construction. Construction. ಹಾ ಅಂತ ತಲೆ ಹೊಡ್ಕೊ ನೀನು Note ಮಾಡ್ಕೊ. Next line. She would be seen standing at the site with her umbrella throughout the day. She supervised every detail. At times, she would give a hand to the MASONS, masons. Masons. ಮನಿ ಕಟ್ಟೋರ್ ಇರ್ತಾರಲ್ಲ ಗೌಂಡಿಗೆ ಮೇಸನ್ ಅಂತಾರಪ್ಪಿ. ಏನಲ್ಲ ಶುಭಮ್ಮ ಬಾಯಿ ಮುಚ್ಕೊಂಡು ಕೂತಿದ್ದಿ. ನ್ಯೂಸ್ ರೀಡರ್ ಹೇಳ್ದಂಗ ನ್ಯೂಸ್ ರೀಡಿಂಗ್ ಮಾಡ್ತಿರ್ತಾರಲ್ಲ ಹಂಗ ಅವಾಜ್ ಕೇಳಿಸ್ಲಿಕತ್ತೈತಿ ಅಂದ. ಮೇಸನ್ಸ್ ಅಂಡ್ ಅದರ್ಸ್. ಇದೇನ್ ಗೀತಾ? Construction. ಗುಡ್ ಗರ್ಲ್. ಅಂತೂ ಬಂತಪ್ಪ ಬಾಯಾಗ ನಿನಗ. ಇನ್ ಯಾ ಶಬ್ದ ಐಕಿಂದು? ಫರ್ನಿಚರ್ ನಾಟ್ ಅ ಪೀಸ್ ಆಫ್ ಇಟ್. ಎಲ್ಲೆಲ್ಲಿ ಫುಲ್ ಸ್ಟಾಪ್ ಅದ, ಎಲ್ಲಿ ಕೋಲನ್ ಅದ. ಮಿಸಸ್ ಮಲೇಕ್, ಇದು ಲಕ್ಷ ಕೊಡು. ಮಿಸಸ್ ಮಲೇಕ್ insisted that she would have new furniture made for the house. She would not let the old furniture enter the new house. Not a piece of it. Voice modulation ಬೇಕೇ ಬೇಕು. ಕ್ಲಿಯರ್ ಗೀತಾ? ಲಕ್ಷ ಕೊಡು. ಬೇರೆಯವ್ರು ಓದುವಾಗ ಬೇರೆಯವ್ರು ಕರೆಕ್ಷನ್ ಕೊಡ್ತಿರ್ತಾರ. ಓಕೆ ನೆಕ್ಸ್ಟ್ ಶ್ರೇಯಾ. ಶ್ರೇಯಾ ಓದಪ್ಪೆ. ಶ್ರೇಯಾ ನಿನ್ ಕರೆಕ್ಷನ್ ಶುಭಂ ಕೊಡ್ತಾನೆ. ಶುಭಂ ಕವಿ ಶೆಟ್ಟಿ. ಅಯ್ಯಪ್ಪ ಮ್ಯಾಮ್ ದೇ ವೇರ್ ಸ್ಟಿಲ್ ಇನ್ ಸ್ಟಾರ್ಟ್ ಅಲ್ ಮ್ಯಾಮ್. ಹಾಮ ಅಷ್ಟೇ ಮೂರೇ ಲೈನ್. ಎಲ್ಲೋಯ್ತು? They were still in the midst of plans to shift when they learned that the house had been acquired by the government. Very Mrs. good. Malik was furious. Very good. But the next moment when Mr. Malik mentioned the rent assessed, she quietened down. ಅಯ್ಯಪ್ಪ ಬೋಲ್ಡ್ ಆಗಲೇ ಇಲ್ಲೇ. Quietened Again. Quietened down. No, my dear. Q-U-I-E-T. Quite. Quietened. Shubham, take the charge. Quiet. Files. ನಗಬೇಡಲೇ ಹೇಳು. Ma'am. ಶುಭಂ ನಗಕತ್ತಾನ. Quietened. Again dear, ಸ್ಪೆಲ್ಲಿಂಗ್ ಓದ್ಕೋಪಿ. ಹೀಗೆ ಯಾವ ಶಬ್ದ ಹೊಸದಾಗ್ತದ ಅದೇ ಡಿಫಿಕಲ್ಟ್ ಆಗ್ತದಲ್ಲ. ಲೈಕ್ ಕನ್ಸ್ಟ್ರಕ್ಷನ್ ಗೀತಂದ್. ಸೊ ನಿನಗಿದು ಡಿಫಿಕಲ್ಟ್ ಆಯ್ತು. ಕ್ವೈಟ್. QUIT. ಕ್ವೈಟ್. TENED. ಟಂಡ್. ಕ್ವೈಟನ್ಡ್. ಹಾಮ ವೆರಿ ಗುಡ್. ಶಿ ಕ್ವೈಟನ್ಡ್ ಡೌನ್ ಅಂದ್ರೆ ಶಿ ಕಾಮ್ಡ್ ಡೌನ್. ಆಕೆ ಶಾಂತ ಆಗ್ಬಿಟ್ಲು. ನೆಕ್ಸ್ಟ್ ಲೈನ್. ಸ್ವಾತಿ. ಸ್ವಾತಿ ಕೊಡ್ತೇನಪ್ಪ ಶ್ರೇಯ. Yes, ma'am. Swati, start your 3 lines. I have to end the meeting now. While supervising the construction of the house, she had cultivated love for her neighbors and made friends in the colony. She thought of various plans for doing up the house. Everything had to be forgotten. Okay, ಶ್ರೇಯಾ, ಯಾವ ಶಬ್ದ ತಪ್ಪು ಓದಿದ್ಲು ನಿಮ್ಮ ಅಕ್ಕ ನಿಮ್ ತಂಗಿ? ಮ್ಯಾಮ್ ಇಬ್ರು ಇಲ್ಲೇ ಇದೀರಿ, ಗೊತ್ತಾಗ್ಲಿಲ್ರಿ ಮ್ಯಾಮ್. ನೇಬರ್ಸ್. NEIGHBOURS. ನೈಬರ್ಸ್ ಮ್ಯಾಮ್. ನಾಯಿ ಅಲ್ಲಪ್ಪಿ ಅದು. ನೇಬರ್. ಹೇಳ ಜೋರ. ಯಾರು ಹೇಳಿದ್ರು? ನೇಬರ್ಸ್. ಯಾರ್ ನಿಮ್ ಬಾಜುಕ್ ನಿಮ್ ಪಪ್ಪ ಹೇಳಿದ್ರನ? ಇಲ್ರಿ. ಶುಭಂ ಹೇಳ್ದ? ಶುಭಂ ಪಪ್ಪ ಕೇಳಿಲ್ಲ. ನೀವೇ ಹೇಳಿಲ್ರಿ ಮ್ಯಾಮ್. ನಾನ ಹೇಳಿದ್ನಪ್ಪಿ. ನನ್ ಜೊತೆ ಒಬ್ಬ ಹುಡುಗರ ದನಿ ಬಂತು, ಅದಕ್ಕೆ ಕೇಳ್ದೆ. ಗಂಡು ಹುಡುಗನ್ ದನಿ ಬಂತು. ಆಯ್ತು, ಫೈನ್. ಶುಭಮ್ ಫೈನ್. ಬೋತ್ ಶ್ರೇಯಾ, ಸ್ವಾತಿ, ಕ್ಲಾಪ್ಸ್ ಟು ಯು. ಚೆನ್ನಾಗಿ ಹಾ ತಗೋಪಿ. ದೆನ್ ದೇ ವರ್ ಟ್ರಾನ್ಸ್ಫರ್ಡ್ ಫ್ರಮ್ ಡೆಲ್ಲಿ. ಚಾಲು ಮಾಡು. ಏನ್ರಿ ಮೇಡಮ್?
ಇದಿಷ್ಟ ಓದು 1 ಮಿನಿಟ್. What, ma'am? Read, Shubham. Then they were transferred from Delhi. Fast. Mrs. Malik was happy. She would no more see her house. Regret not being able to live in it. Huh? And then thinking of the what, ma'am? Live, ma'am. Live. Able to live in it. And then thinking of the Substantial. 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 Rent. ಹಾ ರೀ ಮೇಡಮ್. Substantial. Substantial. ಹಾ ಸ್ವಲ್ಪ ಬಾಡಿಗೆ ಮನಿ ಬಂದ್ರ ಮನಿ ಬಾಡಿಗೆ ಇಟ್ಟಿದ್ರ ಸ್ವಲ್ಪ ದುಡ್ಡು ಬಂದ್ರ ಚಲೋ ಅಲ್ಲ ಹಂಗ. ಹಾ ರೀ ರೆಂಟ್. Substantial. ಹಿಂಗ್ ಮಾತಾಡಿದ್ರೆ ನಿನ್ ತಲೆಗೆ ಹೋಗ್ತದ ಇಂಗ್ಲಿಷ್. ಹೌದ್ರಿ ಮೇಡಮ್. Rent, feel, consoled, transferred from one place to another. They had to wait for many more years. Many more years for another term of posting in Delhi. In the meanwhile, Mrs. Malik's mother-in-law passed away. Their daughter, Mrs. Malik's mother-in-law passed away. Their daughter had been married in a way. They were lucky that their house had been rented to the government. Private tenants are such a headache. Tenants. ಬಾಡಿಗೆದಾರರು. There is no such a headache. There is no end to their complaints and demands. Thank you, Shubham. ಇವತ್ತೊಂದು ಫೋನ್ ಮಾಡ್ತೀನಿ ನಿನಗೆ. ಫ್ರೀ ಇರು. Okay, ma'am. ಚಲೋ ಡಿಯರ್ ಸ್ಟೂಡೆಂಟ್ಸ್, ಟೇಕ್ ಕೇರ್. ಇದು ಆಲ್ರೆಡಿ PDF ಕೊಟ್ಟು ಕಳಿಸದ, ವರ್ಡ್ಸ್ ಕಳಿಸ್ತೀನಿ ಇವತ್ತ. ವರ್ಡ್ ಮೀನಿಂಗ್ಸ್ ಬರೆದಿಟ್ಕೋಬೇಕು ಕ್ಲಾಸ್ ವರ್ಕ್ ಒಳಗ. Yes, ma'am. ಸಿಲೆಬಸ್ ಆಗೋಣ. Yes, ma'am. ಕ್ಲಾಸ್ ವರ್ಕ್ ಒಳಗ ಲೆಸನ್ ವೈಸ್ ಶಬ್ದಗಳನ್ನ ಮೀನಿಂಗ್ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಹುಡುಕಿ ಡೌಟ್ ಇದ್ದದ್ದು ಬಿಟ್ಬಿಡ್ರಿ. ಡೌಟ್ ಇದ್ದದ್ದು ಪೆನ್ಸಿಲ್ ಬರೀಬೇಕ್ರಿ ಮೇಡಮ್. ಇವತ್ತು ಕೊಟ್ಟು ಕಳಿಸ್ತೀನಿ, ಮತ್ತೆ ನಿನಗೆ ಸೆಪರೇಟ್ಲಿ ಕೊಟ್ಟು ಕಳಿಸ್ತೀನಿ. ಚಲೋ ಬಾಯ್. ಅಟೆಂಡ್ ನೆಕ್ಸ್ಟ್ ಕ್ಲಾಸ್ ವಿತ್ ನೋಟ್ ಮೇಕಿಂಗ್ ಬುಕ್. Bye. Bye, ma'am. Bye, all of you. Yes, ma'am. Bye, ma'am. Bye, ma'am. Bye, Rajkumar. Bandi. Raji gadappa. Bye, Lata. Bandi, late bandi, ತಿಂದುಂಡು ಎಲ್ಲ ಮುಗಿಸಿ ಚಾ ಕುಡಿದು ಬಂದಿನಿ ಮತ್ತೆ.